equals to 1 by R. 1 by 100 plus 1 by 1 by R plus 1 by R. ಈಗ ಹೇಳೋ ಕೌಶಿಕ್ ಪ್ಯಾರಲಲ್ ಕರೆಕ್ಟ್ ಇದೆಯಾ? ಸೊ 100 R1 ವ್ಯಾಲ್ಯೂ ಏನಿದೆ? ವ್ಯಾಲ್ಯೂ ಏನಿದೆ R1? ಏನಿದೆ? R1 ವ್ಯಾಲ್ಯೂ ಸ್ಟೂಡೆಂಟ್ಸ್ಗೆ ಏನಾಗ್ತಿದೆ ಗೊತ್ತಾ, ಸೀರೀಸ್ ಮತ್ತು ಪ್ಯಾರಲಲ್ ರೆಸಿಸ್ಟೆನ್ಸು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಬರ್ತಾ ಇಲ್ಲ. ಇಲ್ಲೊಂದು ಸೀರೀಸ್ ರೆಸಿಸ್ಟೆನ್ಸ್ ಎಕ್ಸಾಂಪಲ್ ತಗೊಳ್ಳೋಣ. ಇದು 2.2K ರೆಡ್ ಇದೆಯಲ್ಲ, 2 to 10⁻2 ಅಂದರೆ 2.2 ಕಿಲೋ ಓಮು, 2.2 ಕಿಲೋ ಓಮ್ದು ಎರಡು ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ದೀವಿ. ಬ್ರೆಡ್ ಬೋರ್ಡ್ ಕನೆಕ್ಷನ್ ಗೊತ್ತಿದೆಯಲ್ವಾ, ಬ್ರೆಡ್ ಬೋರ್ಡಲ್ಲಿ ಈ ಕನೆಕ್ಷನ್ಸು ಕಂಟಿನ್ಯೂಯಸ್ ಆಗಿ ಅಂದರೆ ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ. ಈ ಮಧ್ಯದಲ್ಲಿ ಇದೆಯಲ್ಲ, ಈ ಹೋಲ್ಸು ಹಾರಿಜಾಂಟಲಿ ಅಂದರೆ ಹೀಗೆ ಇದು ಕಂಟಿನ್ಯೂಟಿ ಇರುತ್ತೆ, ಈ ಲೈನ್ಸು ಕಂಟಿನ್ಯೂಟಿ ಇರುತ್ತೆ. ಸೊ ಅದ್ರ ಪ್ರಕಾರ ಇವೆರಡನ್ನು ನಾವು ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ದೀವಿ. ಈಗ ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ದೀವಿ. ರೆಸಿಸ್ಟೆನ್ಸ್ ವ್ಯಾಲ್ಯೂ ಒಂದ್ಸಲ ನಾನು ನಿಮಗೆ ರೀಡ್ ಮಾಡಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಮಲ್ಟಿಮೀಟರ್ನ 2.2K ಆಗಿರೋದ್ರಿಂದ ಇಲ್ಲೊಂದು 20Kಗೆ ನಾನು ಸೆಟ್ ಮಾಡಿದ್ದೀನಿ. ಒಂದೇ ಒಂದು ರೆಸಿಸ್ಟೆನ್ಸ್ ವ್ಯಾಲ್ಯೂ ರೀಡ್ ಮಾಡಿ ತೋರಿಸ್ಲಾ? ಒಂದು ರೆಸಿಸ್ಟೆನ್ಸ್ ವ್ಯಾಲ್ಯೂ ರೀಡ್ ಮಾಡಿದಾಗ ರೇಟಾಗಿ ಅರೌಂಡ್ 2.2 ಕಿಲೋ ಓಮ್ ಬರ್ತಾಯಿದೆ. ಈಗ ನಾವು ಸೀರೀಸಲ್ಲಿ ಕನೆಕ್ಟ್ ಮಾಡ್ತೀವಲ್ಲ, ಸೀರೀಸಲ್ಲಿ ಕನೆಕ್ಟ್ ಮಾಡಿದಾಗ ಇದನ್ನೇ ತೆಗೆದು ನಾನು ಇಲ್ಲಿ ಸೀರೀಸ್ಗೆ ಎಲ್ಲಾದರೂ ಕನೆಕ್ಟ್ ಮಾಡ್ಬೋದು. ಇಷ್ಟು ಪಿನ್ಸು ಕನೆಕ್ಟೆಡ್ ಅಲ್ವಾ, ಎಲ್ಲಾದರೂ ಕನೆಕ್ಟ್ ಮಾಡ್ಬೋದು. ಕನೆಕ್ಟ್ ಮಾಡಿ ಈಗ ನಾನು ಮೆಷರ್ ಮಾಡಿದ್ರೆ ಏನು ಬರ್ತಾಯಿದೆ, 2.2 ಪ್ಲಸ್ 2.2 4.4 ಕಿಲೋ ಓಮ್ ಅರೌಂಡ್ ನಮಗೆ ಕ್ಯಾಲಿಬ್ರೇಟ್ ಆಗಿ ರೀಡಿಂಗ್ ಬರ್ತಾಯಿದೆ. ಅಂದರೆ ರೆಸಿಸ್ಟೆನ್ಸಸ್ಸು ಸೀರೀಸಲ್ಲಿ ಕನೆಕ್ಟ್ ಮಾಡಿದಾಗ ಆ್ಯಡ್ ಆಗುತ್ತೆ.